ದಿನ 19ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಕಾರ್ಯಕ್ರಮ. ಈ ದಿನದ ದಾನಿಗಳು ಶಿವಮೊಗ್ಗ ಹೆಸರಾಂತ ಗಣೇಶ್ ರೂಪಿಂಗ್ ಅದರ ಮಾಲೀಕರಾದ ಪ್ರದೀಪ್ ಕುಮಾರ್ ಮತ್ತು ಕುಟುಂಬದವರು. ಅವ್ರದ್ದು ನಾಳೆ ಜನ್ಮದಿನಾಚರಣೆ, ನಾಳೆ ಅವರ ವಿವಾಹ ವಾರ್ಷಿಕೋತ್ಸವದ ದಿನ. ಅದರ ಪ್ರಯುಕ್ತ ಈ ದಿನ ನಮ್ಮ ಅನ್ನದಾಸೋಹದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿರ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರರು ಅನುಗ್ರಹಿಸಲಿ. ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಅನ್ನಪೂರ್ಣೇಶ್ವರಿಯು ಸದಾ ನೆಲೆಸಲಿ ಮತ್ತು ಅವರೆಲ್ಲರಿಗೂ ಕೂಡ ತಾಯಿಯು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಎಂದು ಈ ಕಾರ್ಯಕ್ರಮವನ್ನು ಪ್ರದೀಪ್ ಮತ್ತು ಕುಟುಂಬದವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲವೇ, ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂ ದೇಹಿ ಮೇ ಪಾರ್ವತಿ, ಭಿಕ್ಷಾಂ ದೇಹಿ ಮೇ ಪಾರ್ವತಿ. ಮಜ್ಜಿಗೆ ಬೇಕು ಅಂದ್ರೆ ಇಲ್ಲಿ ಹಾಕ್ಸ್ಕೊಳ್ಳಿ. ಕಟ್ಟೆ ಕ್ಲೀನರ್ ಬರಮ್ಮ, ಕೊಡ್ತಾರೆ. ಲೈನಿಗೆ ಬರ್ಬೇಕಮ್ಮ, ಎಣ್ಣೆ ಸರಿ ಲೈನಿಗೆ ಬರ್ಬೇಕು. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 19ನೇ ಆವೃತ್ತಿ. ಈ ದಿನ ದಾನಿಗಳಾಗಿ ಶಿವಮೊಗ್ಗ ನಗರದ ಗಣೇಶ್ ರೂಪಿಂಗ್ ಅದರ ಮಾಲೀಕರಾದ ಪ್ರದೀಪ್ ಎಲಿ ಮತ್ತು ಕುಟುಂಬದವರು ಈ ದಿನ ತುಂಬ ಸಂತೋಷದಿಂದ ಅವರು ವಿವಾಹ ವಾರ್ಷಿಕೋತ್ಸವ ನಾಳೆ ದಿನ ಇರೋದು. ಹಾಗಾಗಿ ನಾಳೆ ನಾವು ಕಾರ್ಯಕ್ರಮ ಮಾಡಲ್ಲ, ಶುಕ್ರವಾರ ಬುಧವಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತೇ ಮಾಡಲ್ಲಂತೆ ಅಂತ ಹೇಳಿ ಅವರು ದಂಪತಿಗಳ ಸಮೇತ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೂ ಅವರ ಕುಟುಂಬ ವರ್ಗದವರು ಎಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ಶಕ್ತಿ ಕೊಡಲಿ, ಅವರ ಕುಟುಂಬದವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ತಾಯಿಯು ಹರಿಸಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ. ಹಾಗೆ ಈ ದಿನದ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಬಂಧುಗಳು ಕೂಡ ಸೇವಾಕರ್ತರು ಕೂಡ ಈ ದಿನ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರರು ಅನುಗ್ರಹಿಸಲಿ, ಅವರೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಸೇವೆ ಮಾಡಲು ತಾಯಿಯು ಅವರಿಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯಗೊಳ್ಳುತ್ತದೆ.